ಹಾಯ್ ಹಲೋ ನಮಸ್ಕಾರ. ಮಾತಾಡೋಣ ಅಂತ ಬನ್ನಿ. ಇದು ಈಗ ಮಧ್ಯಾಹ್ನ ನಡೀತಾ ಇದೆ. ಇದು 3:30 ಮ್ಯಾಚ್ ಆಗಿರೋದ್ರಿಂದ ಇದು ಬೇಗ ಪ್ಲೇ ಆಗೋದ್ರಿಂದ ಇದು ಜಿ ಟಿ ಮೇಲೆ ಆಡೋದ್ರಿಂದ ಜಿ ಟಿಯಲ್ಲಿ ಅಹಮದಾಬಾದಲ್ಲಿ ಸ್ಟೇಡಿಯಂ ನರೇಂದ್ರ ಮೋದಿ ಸ್ಟೇಡಿಯಮಲ್ಲಿ ಆಡ್ತಾ ಇದ್ದಾರೆ. ಇದು ಈ ಪಂದ್ಯದ ಬಗ್ಗೆ ಮಾತಾಡಿದ್ರೆ ಆರ್ ಸಿ ಬಿಗೆ ಇದು ಮಸ್ಟ್ ವಿನ್ ಗೇಮ್ ಅಂತಲೇ ಹೇಳೋಕ್ಕಾಗಲ್ಲ. ಇದು ಗೆದ್ದರು ಒಂದೇ ಸೋತರು ಒಂದೇ ಅದೇ ಥರ ಇದೆ. ಇನ್ನು ಎಲ್ಲ 6 ಮ್ಯಾಚ್ಗೆ ಗೆದ್ದರೆ ಮಾತ್ರ ಅವಕಾಶ ಇದ್ದಿದ್ದು ಅಂತಲೇ ಹೇಳ್ಬೋದಾಯಿತು. ಇನ್ನು ಹೋದಳಿಗೆ ಗೆಲುವಿನಿಂದ ಹೋಗ್ತಾ ಇರೋದ್ರಿಂದ ಆರ್ ಸಿ ಬಿಗೆ ಒಂದು ಸ್ವಲ್ಪ ಪಾಸಿಟಿವ್ ವೈಬ್ ಬಂದಿದೆ ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟು ಗುಜರಾತ್ ಕಡೆ ನೋಡಿದರೆ ಗುಜರಾತ್ ಅವರು ಸೋತು ಹೋಗ್ತಾ ಇದ್ದಾರೆ. ಇನ್ನು ಗುಜರಾತ್ ಕಡೆ ನೋಡಿದರೆ ಗುಜರಾತಲ್ಲಿ ಯಾವುದೇ ಅಂತ ಅವ್ರ ಕಡೆ ಬ್ಯಾಟಿಂಗಲ್ಲಿ ಸ್ಟ್ರೆಂತ್ ಇಲ್ಲ ಅಂತಲೇ ಹೇಳ್ಬೋದು. ಇನ್ನು ಬ್ಯಾಟಿಂಗಲ್ಲಿ ಅವ್ರ ಕಡೆ ಆಡೋಂಥ ಶುಭ್ಮನ್ ಗಿಲ್ ಅವ್ರನ್ನ ಮತ್ತು ಸಾಯಿ ಸುದರ್ಶನ್ ಅವ್ರನ್ನ ಕಿತ್ತಾಕಿದ್ರೆ ಆರ್ ಸಿ ಬಿ ಗೆಲ್ಲೋದು ಪಕ್ಕ ಅಂತಲೇ ಹೇಳ್ಬೋದು. ಇನ್ನು ಬೌಲಿಂಗ್ನಲ್ಲಿ ಬೌಲಿಂಗ್ನಲ್ಲಿ ಸಾಯಿ ಕಿಶೋರ್ ಮತ್ತು ನೂರ್ ಅಹ್ಮದ್, ರಶೀದ್ ಖಾನ್ ಈ 3 ಸ್ಪಿನ್ನರ್ಸ್ಗಳ ನಡುವೆ ಯಾರು ಡಾಮಿನೇಟ್ ಮಾಡ್ತಾರೋ ಅವರು ಈ ಮ್ಯಾಚ್ನಲ್ಲಿ ಆರ್ ಸಿ ಬಿ ಗೆಲ್ಲುವಂಥ ಚಾನ್ಸಸ್ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ಇವ್ರು 3 ಜನದಲ್ಲಿ ಯಾರು ಒಬ್ಬರು ತೆಗೆದುಕೊಂಡ್ರು ಕೂಡ ಮ್ಯಾಚ್ನ ಅವರು ಫಿನಿಷ್ ಮಾಡಿಕೊಡ್ತಾರೆ. ನಮಗೆ ಅವರು ಜಿ ಟಿಗೆ ವಿನ್ ಮಾಡೋವಂಥ ಸಾಧ್ಯತೆ ಕೂಡ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ಇನ್ನು ಇವ್ರು 3 ಜನದ ಮೇಲೆ ನಿಂತಿದೆ. ಇನ್ನು ಇವ್ರು 3 ಜನದಲ್ಲಿ ಸಾಯಿ ಕಿಶೋರ್ ಅವ್ರನ್ನ ಪಡೆದರೆ ಅವ್ರು ನೋಡ್ಕೋಬೇಕಾಗುತ್ತೆ. ಮತ್ತು ಈ ಗ್ರೀನ್ ಮತ್ತು ವಿಲ್ ಜಾಕ್ ಪಟ್ಟಿದ್ದಾರೆ. ಇವರು 3 ಜನ ಸ್ಪಿನ್ನಿಗೆ ಚೆನ್ನಾಗಿ ಆಡೋದ್ರಿಂದ ಇವರು ತುಂಬ ಚೆನ್ನಾಗಿ ಆಡ್ತಾರೆ. ಮತ್ತು ಇವರು ಆಡೋರನ್ನ ಎನ್ಕೌಂಟರ್ ಮಾಡಲೇಬೇಕು ಅಂತ ಹೇಳ್ಬೋದು. ಇನ್ನು ವಿರಾಟ್ ಕೊಹ್ಲಿ ಸ್ವಲ್ಪ ಸ್ಟ್ರಗಲ್ ಮಾಡಿದ್ರು ಕೂಡ ಇವ್ರಿಗೆ ಸ್ಟ್ರೈಕ್ ಕೊಟ್ಟರು. ಇವರು 6-4 ಬೌಂಡ್ರಿಗಳು ನೋಡೋಂಥ ತಾಕತ್ತು ಕೂಡ ಇದೆ ಅಂತಲೇ ಹೇಳ್ಬೋದು ಈ 3 ಬ್ಯಾಟ್ಸ್ಮನ್ಗಳಲ್ಲಿ. ಇನ್ನು ಮ್ಯಾಕ್ಸ್ವೆಲ್ ಕೂಡ ಇನ್ನು ಜಿ ಟಿ ಕಡೆ ಬ್ಯಾಟ್ಸ್ಮನ್ಗಳು ಕೂಡ ಅಷ್ಟೊಂದು ಅಗ್ರೆಸಿವ್ ಆಗಿ ಕೂಡ ಆಡೋದಿಲ್ಲ ಅಂತ ಹೇಳ್ಬೋದು. ಅವರು ಕೂಡ ನಮ್ಮ ಆರ್ ಸಿ ಬಿಗಿಂತ ಕಳಪೆಯಾಗಿ ಬ್ಯಾಟಿಂಗ್ ಆಡ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಅವ್ರ ಕಡೆ ಬ್ಯಾಟಿಂಗ್ ಇಲ್ಲ, ಓನ್ಲಿ ಬೌಲಿಂಗ್ನಲ್ಲಿ ಕೂಡ ಸ್ಟ್ರೆಂತ್ ಇರುತ್ತೆ. ಅದು ಕೂಡ ಸ್ಪಿನ್ನರ್ಸ್ ಅಂತಲೇ ಹೇಳ್ಬೋದು. ಇನ್ನು ಫಾಸ್ಟ್ ಬೌಲಿಂಗಲ್ಲಿ ಕೂಡ ಯಾವುದೇ ಇದೆ ಅಂತ ಹೇಳ್ಬೋದು. ಮೋಹಿತ್ ಶರ್ಮಾ ಅವರು ಒಂಚೂರು ನ್ಯೂ ಬಾಲಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸ ಮಾಡ್ತಾರೆ ಅಂತ ಹೇಳ್ಬೋದು. ಇನ್ನು ಅದನ್ನು ಬಿಟ್ಟರೆ ನೀವು ಮೋಹಿತ್ ಶರ್ಮಾ ಅವರ 2 ಓವರ್ಗಳನ್ನ ನೋಡ್ಕೊಂಡ್ರೆ ಸ್ವಲ್ಪ 3-4 ಓವರ್ ಅವರು ಕೂಡ ರನ್ ಬಿಟ್ಕೊಡ್ತಾರೆ. ಮತ್ತು ಅವ್ರ ಕಡೆ ಫಾಸ್ಟ್ ಬೌಲಿಂಗ್ ಯೂನಿಟ್ಟು ತುಂಬ ವೀಕ್ ಆಗಿದೆ ಅಂತ ಹೇಳ್ಬೋದು. ಅದ್ರ ಮೇಲೆ ನಾವು ತುಂಬ ಬ್ಯಾಟಿಂಗಲ್ಲಿ ಸ್ಪಿನ್ನರ್ಗಳು ಕೂಡ ರನ್ ಬಿಟ್ಕೊಳ್ಳೋದ್ರಲ್ಲಿ ಅನುಮಾನ ಇಲ್ಲ ಅಂತ ಹೇಳ್ಬೋದು. ಇನ್ನು ಅಹಮದಾಬಾದ್ ಪಿಚ್ ಕೂಡ ಬ್ಯಾಟಿಂಗಿಗೆ ಫ್ರೆಂಡ್ಲಿ ಆಗಿರೋದ್ರಿಂದ ಯಾವ ಕಡೆ ಟೀಮ್ ಅವರು ಕೂಡ ಗೆಲ್ಬೋದು ಆಗಿರೋ ಚಾನ್ಸಸ್ ಕೂಡ ಇದೆ. ಇನ್ನು ಆರ್ ಸಿ ಬಿ ಅವರು ಪಾಸಿಟಿವ್ ವೈಬಿಂದ ಆಡಿದ್ರೆ ಆರ್ ಸಿ ಬಿಗೆ ಗೆಲುವು ಕೊಟ್ಟಿದೆ.